ಶಾಲೆಗೆ ಹೋಗುವ ನಿಮ್ಮ ಮಕ್ಕಳು ಎಷ್ಟು ಸುರಕ್ಷಿತ ಅನ್ನೋದು ನಿಮಗೆ ಗೊತ್ತಿದೆಯಾ? ನಿಮ್ಮ ಮನೆ ಮುಂದೆ ಬರುವಂತಹ ಶಾಲಾ ವಾಹನದ ಡ್ರೈವರ್ಗಳನ್ನ ಯಾವತ್ತಾದ್ರೂ ಮಾತನಾಡಿಸಿದ್ದೀರಾ? ಶಾಲಾ ವಾಹನ ಅಪಘಾತವಾದರೆ ಯಾರನ್ನು ಕೇಳ್ತೀರಾ? ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ನಲ್ಲಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಇದು ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ನೋಡಿ, ಪ್ರತಿನಿತ್ಯ ಈ ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಬೇಕು ಅಂತಂದ್ರೆ ನಾವು ನೆಚ್ಚಿಕೊಂಡಿರೋದು ಆ ಶಾಲೆಯ ವಾಹನಗಳನ್ನ. ಶಾಲೆಯಲ್ಲಿ ವಾಹನ ಇಲ್ಲ ಅಂತಂದ್ರೆ ಆಟೋಗಳನ್ನ ನೆಚ್ಚಿಕೊಂಡಿದ್ದೀವಿ. ಮನೆ ಹತ್ರ ಆಟೋ ಬರುತ್ತೆ, ಆ ಆಟೋದಲ್ಲಿ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳುಹಿಸಿ ಕೊಡ್ತೀವಿ. ಅದರಲ್ಲೂ ಅಕ್ಕಪಕ್ಕದ ಎಲ್ಲ ಒಂದಷ್ಟು ಮಕ್ಕಳನ್ನ ಕೂಡಿಸ್ಕೊಂಡು ಒಂದೇ ಶಾಲೆಗೆ ಹೋಗುವಂಥ ಮಕ್ಕಳನ್ನ ಆಟೋದಲ್ಲಿ ತಗೊಂಡು ಹೋಗಿ ಆ ಸ್ಕೂಲ್ಗೆ ಡ್ರಾಪ್ ಮಾಡಿ ಪುನಃ ಸಂಜೆ ಅವರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಆಟೋದವ್ರು ಓಕೆ ಕಣ್ರಿ, ಆಟೋದವ್ರ ಹತ್ರ ಲೈಸೆನ್ಸ್ ಇರುತ್ತೆ, ಸರಿಯಾದಂಥ ಕ್ರಮದಲ್ಲಿ ಆಟೋ ಓಡಿಸ್ತಾ ಇರ್ತಾರೆ, ಅಲ್ಲಿ ಏನು ಸಮಸ್ಯೆ ಆಗದೆ ಇರಬಹುದು. ಆದ್ರೆ ಈ ಶಾಲಾ ವಾಹನದ ಡ್ರೈವರ್ಗಳಾಗಿರಬಹುದು ಅಥವಾ ನಮ್ಮ ಮನೆಗಳಿಗೆ ನೀರು ಹಾಕ್ಲಿಕ್ಕೆ ಬರ್ತಾರಲ್ಲ, ನೀರಿನ ಟ್ಯಾಂಕರ್ಗಳನ್ನ ಓಡಿಸುವಂತ ಡ್ರೈವರ್ಗಳಾಗಿರ್ಬೋದು, ಇವರು ವೆರಿ ವೆರಿ ಡೇಂಜರಸ್. ಯಾಕೆ ಅಂತ ಗೊತ್ತಾ? ನೋಡಿ, ಸ್ಕೂಲ್ ವಾಹನಗಳನ್ನ ಓಡಿಸುವಂತ ಡ್ರೈವರ್ಗಳನ್ನ ಯೂಶಲಿ ಯಾರು ಕೂಡ ಚೆಕ್ ಮಾಡಲ್ಲ. ಆಮೇಲೆ ನೀರಿನ ಟ್ಯಾಂಕರ್ಗಳನ್ನ ಓಡಿಸುವಂಥ ಡ್ರೈವರ್ಗಳನ್ನು ಕೂಡ ಯಾರು ಚೆಕ್ ಮಾಡಲ್ಲ. ಬಟ್ ಅವ್ರು ಪಬ್ಲಿಕ್ ಸರ್ವಿಸ್ ಮಾಡ್ತಿದ್ದಾರೆ, ಸ್ಕೂಲಿಂದ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಎಲ್ಲ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ಕೊಂಡು ಯಾರು ಅವ್ರನ್ನ ಮುಟ್ಟಕ್ಕೂ ಹೋಗಲ್ಲ. ಆದರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಕೆಲ ಡ್ರೈವರ್ಗಳು ಕುಡಿದು ಡ್ರೈವಿಂಗ್ ಮಾಡ್ತಾ ಇರುವಂಥ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲಾ ವಾಹನಗಳು ಒಂದಷ್ಟು ಕಡೆಗಳಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗ್ತಾ ಇದೆ. ಅದೃಷ್ಟವಶಾತ್ ದೊಡ್ಡ ಆಕ್ಸಿಡೆಂಟ್ ಇದುವರೆಗೂ ಯಾವುದೂ ಆಗಿಲ್ಲ, ಇನ್ನು ಮುಂದೆ ಆಗ್ಲೂಬಾರ್ದು. ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಒಂದೆರಡು ಕೇಸ್ಗಳು ಸಿಕ್ಕಾಕೊಂಡಿದ್ದಾವೆ. ಈ ನೀರಿನ ಟ್ಯಾಂಕರ್ಗಳನ್ನ ಓಡಿಸುವಂತಹ ಡ್ರೈವರ್ಗಳು ಮತ್ತೆ ಶಾಲಾ ವಾಹನಗಳನ್ನ ಓಡಿಸ್ತಾ ಇರುವಂತಹ ಡ್ರೈವರ್ಗಳನ್ನ ಏನೋ ಅಚಾನಕ್ ಆಗಿ ಪರೀಕ್ಷೆ ಮಾಡಿದಾಗ ಪೊಲೀಸರೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, 50ಕ್ಕೂ ಹೆಚ್ಚು ಜನ ಡ್ರೈವರ್ಗಳು, ಶಾಲಾ ವಾಹನಗಳನ್ನು ಓಡಿಸುವಂತ ಡ್ರೈವರ್ಗಳು ಪ್ರತಿನಿತ್ಯ ಕೂಡ್ಕೊಂಡು ಬಂದು ಶಾಲಾ ವಾಹನಗಳನ್ನು ಓಡಿಸ್ತಿದ್ದಾರೆ ಎನ್ನುವಂತ ಶಾಕಿಂಗ್ ವಿಚಾರ. ನೋಡಿ, ಈ ವಿಚಾರ ಪೋಷಕರ ಕಿವಿಗೆ ಬಿದ್ದಾಗ ಅವ್ರಿಗೆ ಹೆಂಗಾಗಿರ್ಬೇಡ. ನಿಮ್ಮ ಮನೆಗೆ ಸೇಫ್ ಆಗಿ ಕರ್ಕೊಂಡು ಬಂದು ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡುವಂತ ಶಾಲಾ ವಾಹನದ ಮೇಲೆ ನೀವು ಬಹಳ ನಂಬಿಕೆ ಇಟ್ಟಿರ್ತೀರಾ. ಕಾರಣ, ನೀವು ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಆ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿರ್ತೀರಾ. ಹಾಗಾಗಿ ಆ ಶಾಲೆಯ ವಾಹನದ ಮೇಲೂ ಕೂಡ ನಿಮಗೆ ಒಂದು ನಂಬಿಕೆ ಇರುತ್ತೆ, ಆ ಡ್ರೈವರ್ಗಳ ಮೇಲೂ ಕೂಡ ನಂಬಿಕೆ ಇರುತ್ತೆ. ಶಾಲೆಯವರೇನೋ ಡ್ರೈವರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಿಡ್ತಾರೆ, ಆದ್ರೆ ಅವ್ರು ಕುಡ್ದಿದ್ದಾರಾ ಇಲ್ವಾ, ಅವ್ರ ನಡವಳಿಕೆ ಏನು ಅನ್ನೋದ್ರ ಬಗ್ಗೆ ಅವ್ರು ಯಾರು ಕೂಡ ಎನ್ಕ್ವೈರಿ ಮಾಡಿರಲ್ಲ. ಇದು ಇಲ್ಲಿ ಆಗ್ತಾ ಇರುವಂತಹ ಬಹಳ ದೊಡ್ಡ ತಪ್ಪು. ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕಳುಹಿಸ್ತಾ ಇದ್ದೇವೆ ಅಂತ ಹೇಳಿ ಭಾವಿಸಿರುವಂತ ಪೋಷಕರಿಗೆ ಇದು ನಿಜಕ್ಕೂ ಆಘಾತಕಾರಿ ಸುದ್ದಿ. ಮಕ್ಕಳ ಭವಿಷ್ಯ ರೂಪಿಸಬೇಕಾದಂತ ಶಾಲಾ ವಾಹನಗಳ ಚಾಲಕರೇ ಇವತ್ತು ಕುಡಿದು ಬಸ್ಗಳನ್ನ ಚಲಾಯಿಸ್ತಾ ಇರೋದು ನಿಜಕ್ಕೂ ದುರಂತ. ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿರೋದು ಬೆಳಕಿಗೆ ಬಂದಿದೆ. ನೋಡಿ, ಆ ಡ್ರೈವರ್ಗಳಿಗೂ ಹೆಂಡತಿ ಮಕ್ಕಳಿರ್ತಾರೆ. ತಾನು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗೆ ನಿಯತ್ತಾಗಿರ್ಬೇಕು. ನನ್ನ ಜೊತೆ 100 ಜನ ಮಕ್ಕಳು ಕೂತಿರ್ತಾರೆ, ಆ ಶಾಲಾ ವಾಹನದಲ್ಲಿ ನಾನು ಕುಡ್ಕೊಂಡು ಹೋಗ್ಬೇಕಾ ಬೇಡವಾ, ನೆಟ್ಟಿಗೆ ಹೋಗ್ಬೇಕಾ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಯಾವುದೋ ಫ್ಯಾಮಿಲಿ ಜಗಳಕ್ಕೋ ಇನ್ಯಾವುದಕ್ಕೋ ಕುಡಿದು ಡ್ರೈವಿಂಗ್ ಮಾಡ್ತಾ ಇರುವಂತ ಒಂದಷ್ಟು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ರೀಸೆಂಟ್ ಆಗಿ ಬೆಳ್ಳಂಬೆಳಗ್ಗೆ ಬೆಂಗಳೂರು ಸಂಚಾರ ಪೊಲೀಸರು ನಡೆಸಿದಂತಹ ವಿಶೇಷ ಡ್ರಂಕ್ ಅಂಡ್ ಡ್ರೈವ್ ಕಾರ್ಯಾಚರಣೆಯಲ್ಲಿ ಭರ್ಜರಿ ಬೇಟೆ ನಡೆದಿದೆ. ನಗರದಾದ್ಯಂತ ಸಂಚಾರ ವಿಭಾಗದ ಪೊಲೀಸರು ನಡೆಸಿದಂತಹ ಸ್ಪೆಷಲ್ ಡ್ರೈವ್ ನಲ್ಲಿ ಶಾಲಾ ಬಸ್ ಹಾಗೆ ನೀರಿನ ಟ್ಯಾಂಕರ್ ಚಾಲಕರನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರನ್ನ ಚೆಕ್ ಮಾಡಿದಾಗ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಏನಪ್ಪಾ, ನಾವು ಇಷ್ಟು ದಿನ ಇವರನ್ನ ಟಚ್ ಮಾಡದೇ ಇರೋದು ಇವರಿಗೆ ಇಷ್ಟೊಂದು ಅಡ್ವಾಂಟೇಜ್ ಆಗೋಯ್ತಲ್ಲ ಅಂತ ಹೇಳಿ ಯಾರು ಕೂಡ ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಆರಾಮಾಗಿ ಹೋಗ್ಲಿ ಅಂತ ಬಿಟ್ಟು ಬಿಡ್ತಾ ಇದ್ರು. ಸಮ್ಟೈಮ್ಸ್ ಶಾಲಾ ವಾಹನಗಳು ಅಡ್ಡಾದಿಡ್ಡಿ ಹೋಗ್ತಾ ಇದ್ರು ಕೂಡ, ಬಿಡು ಏನೋ ಅರ್ಜೆಂಟಲ್ಲಿ ಇದ್ದಾರೇನೋ ಅಂತ ಹೇಳಿ ಅಂದ್ಕೊಳ್ತಾ ಇದ್ರೇನೋ ಟ್ರಾಫಿಕ್ ಪೊಲೀಸ್ನವರು. ಆದ್ರೆ ಅಸಲಿ ಸತ್ಯ ಇದು. ಏನಪ್ಪಾ ಅಂತಂದ್ರೆ ಅವರು ಡ್ರಿಂಕ್ಸ್ ಮಾಡಿದ್ದಾರೆ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದಾರೆ ಎನ್ನುವಂಥ ವಿಚಾರ. ಈಗ ಖಾಸಗಿ ಶಾಲಾ ಬಸ್ ಚಾಲಕರ ಈ ಹೊಣೆಗೇಡಿತನವನ್ನ ಕಂಡು ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ. ಯಾರನ್ನು ಹೊಣೆ ಮಾಡ್ಬೇಕಾಗಿದ್ರೀಗ? ತಮ್ಮ ಮಕ್ಕಳನ್ನ ನಂಬಿಕೆ ಇಟ್ಟು ಅದೇ ಶಾಲಾ ವಾಹನದಲ್ಲಿ ಕಳಿಸ್ತಾ ಇರುವಂತ ಪೋಷಕರು ಡ್ರೈವರ್ಗಳನ್ನ ವಿಚಾರಿಸ್ಕೊಳ್ಳದೆ ಇರೋದ್ರಿಂದ ಅವ್ರನ್ನ ಹೊಣೆ ಮಾಡ್ಬೇಕಾ?
ಅಥವಾ ಆ ಶಾಲೆಗೆ ಡ್ರೈವರ್ಗಳನ್ನ ನೇಮಕ ಮಾಡಿರುವಂಥ ಆ ಶಾಲಾ ಆಡಳಿತ ಮಂಡಳಿಯವರನ್ನ ಹೊಣೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸ್ ಕಾರ್ಯಾಚರಣೆಯ ಅಂಕಿ ಅಂಶಗಳ ಪ್ರಕಾರ ಪಾನಮತ್ತ ಶಾಲಾ ಬಸ್ ಚಾಲಕರು ಕಂಡು ಬಂದಿರುವುದು ಸುಮಾರು 60ಕ್ಕೂ ಹೆಚ್ಚು ಜನ. ಇನ್ನು ಪಾನಮತ್ತ ನೀರಿನ ಟ್ಯಾಂಕರ್ ಚಾಲಕರು ಕಂಡು ಬಂದಿರುವಂತದ್ದು 14 ಜನ. ಲೈಸೆನ್ಸ್ ರದ್ದು ಮಾಡೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ವಾಹನವನ್ನ ಚಲಾಯಿಸುವಾಗ ಕುಡಿದು ವಾಹನ ಚಲಾಯಿಸಬಾರದು, ಚಲಾಯಿಸಿದ್ರೆ ದಂಡ ಹಾಕ್ತೀವಿ ಅನ್ನುವಂಥ ಕಠಿಣ ರೂಲ್ಸ್ ಇದ್ರೂ ಕೂಡ IMV ಕಾಯ್ದೆ ಅಡಿ ಪ್ರಕರಣವನ್ನ ಇದೀಗ ದಾಖಲಿಸಲಾಗಿದೆ. ಅಷ್ಟೂ ಜನ ಡ್ರೈವರ್ಗಳ ಮೇಲೆ ಕುಡಿದು ವಾಹನ ಚಾಲನೆ ಮಾಡ್ತಾ ಇದ್ದಂಥ ಚಾಲಕರುಗಳ ಚಾಲನಾ ಪರವಾನಗಿಯನ್ನ ಅಂದ್ರೆ DL ಅನ್ನ ಕೂಡ ಅಮಾನತುಗೊಳಿಸೋದಕ್ಕೆ RTO ಕಚೇರಿಗೆ ವರದಿಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ಅಂತ ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂಥ ಕಾರ್ತಿಕ್ ರೆಡ್ಡಿ ಅವರು ಹೇಳಿದ್ದಾರೆ. 16,000 ರೂಪಾಯಿ ಫೀಸ್ ಪಡೆಯುವಂಥ ಖಾಸಗಿ ಶಾಲೆಗಳು ಚಾಲಕರ ನೇಮಕಾತಿಯ ವೇಳೆ ಕನಿಷ್ಠ ಜವಾಬ್ದಾರಿಯನ್ನ ತೋರಿಸ್ತಾ ಇಲ್ಲ ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ದನದಾಹಿ ಶಾಲೆಗಳು ಇಂಥ ಕುಡುಕ ಚಾಲಕರಿಗೆ ಬ್ರೇಕ್ ಹಾಕದೆ ಹೋದ್ರೆ ಮಕ್ಕಳ ಅಮೂಲ್ಯ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಇದೀಗ ಸಾರ್ವಜನಿಕರಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ಗಮನಿಸಿ ವೀಕ್ಷಕರೇ, ಇನ್ನು ಮುಂದೆಯಾದ್ರೂ ಈ ಸ್ಟೋರಿ ನಿಮ್ಮ ಕಣ್ಣಿಗೆ ಬಿದ್ದ ಮೇಲಾದ್ರೂ ನೀವು ಕಳಿಸ್ತಾ ಇರುವಂತಹ ಶಾಲೆಯ ವಾಹನದ ಡ್ರೈವರ್ಗಳು ಕುಡಿತಾ ಇದ್ದಾರಾ ಇಲ್ವಾ, ಅವರಿಗೆ ಒಂದು ಹ್ಯಾಬಿಟ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆ ಥರದ ಹ್ಯಾಬಿಟ್ ಇದ್ರೆ ದಯವಿಟ್ಟು ನಿಮ್ಮ ಶಾಲಾ ಆಡಳಿತ ಮಂಡಳಿಯವರಿಗೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮ್ ಮಾಡಿ. ದಯವಿಟ್ಟು ಇಂಥ ಡ್ರೈವರ್ಗಳನ್ನು ಇಟ್ಕೊಳ್ಬೇಡಿ. ನಮ್ಮ ಮಕ್ಕಳ ಪ್ರಾಣದ ಜೊತೆ ಆಟ ಆಡಬೇಡಿ. ನಾವು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀವಿ, ದಯವಿಟ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.